ನಮಸ್ತೆ ಫ್ರೆಂಡ್ಸ್, ನಿನ್ನೆ ನಾನು ದಾನ ದಸರಾ ಒಂದು ವಿಷಯಗಳನ್ನು ತಿಳಿಸಿದ್ದೆ. ಇವತ್ತು ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂದರೆ ಈ 20 ವರ್ಷ ಈ ಧ್ಯಾನದ ಜರ್ನಿಯಲ್ಲಿ ನನಗೆ ಕೆಲವು ವಿಷಯಗಳನ್ನು ಈ 10 ನಿಮಿಷದಲ್ಲಿ ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಧ್ಯಾನ ನಾನು ಬಂದು 2007ರಲ್ಲಿ, ನನ್ನ ಹೆಸರು ಮೇಘಾ ಗುರುಪ್ರಸಾದ್ ಅಂತ. ಈ ಧ್ಯಾನಕ್ಕೆ ನನ್ನ ಮನಸ್ಸು, ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ತುಂಬ ಚಂಚಲವಾದ ಮನಸ್ಸು. ನಾನು ಏನಾದ್ರೂ ನಾನು ಸ್ಟಡಿ ಮಾಡಬೇಕು ಅಂತ ಕೂತ್ಕೊಂಡ್ರೆ ಸ್ಟಡಿ ಆಗ್ತಾನೆ ಇದ್ದಿದ್ದಿಲ್ಲ. ಪ್ರತಿಯೊಂದರಲ್ಲಿ ಫೇಲ್ಯೂರ್ ಇತ್ತು. ನಾನು ಬುಕ್ಸ್ ತೆಗೆದು ನಾನು ಸ್ಟಡಿ ಮಾಡಬೇಕಂದ್ರೆ ಮನಸ್ಸು ಎಲ್ಲೆಲ್ಲೆಲ್ಲೋ ಓಡಿ ಹೋಗ್ತಾ ಇತ್ತು. ಯಾವತ್ತೂ ಓದಿದ್ದು ನನಗೆ ಜ್ಞಾಪಕ ಇರ್ತಿದ್ದಿಲ್ಲ. ನಾನು ಜ್ಞಾನ ಶುರು ಮಾಡೋದ್ರಿಂದ ಎಷ್ಟೊಂದು ಚೇಂಜಸ್ ಆಗಿದ್ದಾರೆ. ಪ್ರತಿಯೊಂದು ನನ್ನ ಬ್ರೈನ್ ಸೆಲ್ಸಲ್ಲಿ ಆ್ಯಕ್ಟಿವೇಟ್ ಆಗಿ ಎಷ್ಟು ಮೆಮ್ರಿ ಎನ್ಹಾನ್ಸ್ ಆಗುತ್ತೆ ಅಂದರೆ, ಇದು ವಿದ್ಯಾರ್ಥಿಗಳಿಗೆ, ಕಾಲೇಜ್ ಸ್ಟೂಡೆಂಟ್ಗಳಿಗೆ ಇವತ್ತು ಎಲ್ಲರೂ ನಾವು ಅದಾಗಬೇಕು, ಇದಾಗಬೇಕು, ನಾವು ಹಾಗೆ ಮಾಡಬೇಕು ಅಂತ ಎಷ್ಟೊಂದು ಕನಸುಗಳು ಕಟ್ಟಿರ್ತಾರೆ. ಇದು ಧ್ಯಾನ ತುಂಬ 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 ಸಹಾಯಕವಾಗುತ್ತೆ. ಯಾಕಂದರೆ ಇದು ಇವತ್ತಿನ ಎಕ್ಸಾಂಪಲು. ಇವತ್ತು ನಾನು ಪ್ರತಿಷ್ಠಿತ ಒಂದು ಕಂಪ್ನಿಯಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಇವತ್ತು ನಾನು ಕೆಲಸದಲ್ಲಿ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆ ಈ ಜ್ಞಾನದಿಂದ ನನ್ನ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಆಗಿರ್ಬೋದು, ನಾನು ಓದಿನ ಆಸಕ್ತಿ ಆಗಿರ್ಬೋದು, ಪ್ರತಿಯೊಂದರಲ್ಲಿನೂ ತುಂಬ ಅದ್ಭುತವಾದ ರಿಸಲ್ಟ್ ಕೊಂಡು ಇವತ್ತು ನಾನು ಎಷ್ಟೇ ಕೆಲಸ ಮಾಡಿದ್ರು ಆಫೀಸಲ್ಲಿ ಇವತ್ತಿಗೂ ಕೂಡ ನನಗೆ ಸ್ಟ್ರೇನ್ ಆಗಲ್ಲ, ಸ್ಟ್ರೆಸ್ ಆಗಂಗಿಲ್ಲ. ಎಷ್ಟೇ ಇವತ್ತಿನ IT ಇಂಡಸ್ಟ್ರಿಯಲ್ಲಿ ಪ್ರತಿಯೊಂದು ಇದಕ್ಕೂ ನಾವು ಅಪ್ಗ್ರೇಡ್ ಮಾಡ್ಕೊತಾನೆ ಇರಬೇಕು. ಏನೇನು ನ್ಯೂ ಟೆಕ್ನಾಲಜಿ ಬರ್ತದೆ ಅದನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಜಾಬು ಅಷ್ಟೊಂದು ಸೆಕ್ಯೂರಿಟಿ ಇರೋಂಗಿಲ್ಲ. ಸೊ ಇವತ್ತಿಗೂ ಕೂಡ ಏನು ಮಾರ್ಕೆಟಲ್ಲಿ ಯಾವ ಟೆಕ್ನಾಲಜಿ ಬರ್ತದೆ, ನಾನು ಅದ್ರದ್ದು ಸರ್ಟಿಫಿಕೇಷನ್ ಆಗಿರ್ಬೋದು ಅದನ್ನು ಅಪ್ಗ್ರೇಡ್ ಮಾಡ್ಕೋತೀನಿ. ಇದಕ್ಕೆಲ್ಲನೂ ಇಷ್ಟೊಂದು ಮೆಮ್ರಿ ಪವರು, ಇಷ್ಟೊಂದು ಕಾನ್ಸಂಟ್ರೇಷನು, ಇಷ್ಟೊಂದು ಓದಿನಲ್ಲಿ ಆಸಕ್ತಿ ಇರುವುದಕ್ಕೆ ಈ ಜ್ಞಾನನೇ ಕಾರಣ. ಹಾಗಾಗಿ ನಾನು ಇವತ್ತಿನ ಏನು ಹೇಳೋದಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಎಷ್ಟೋ ವಿದ್ಯಾರ್ಥಿಗಳು ಎಷ್ಟು ಓದಿದ್ರೂ ನೆನಪಾಗ್ತಾ ಇಲ್ಲ. ನನಗೆ ಎಷ್ಟು ಓದಿದ್ರೂ ಎಕ್ಸಾಮ್ ಟೈಮಲ್ಲಿ ಮರ್ತು ಹೋಗುತ್ತೆ. ಓದ್ಲಿಕ್ಕೆ ಕೂತ್ರೆ ಓದಿದ್ದನ್ನ ಅದು ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ. ನಾನು ಜೀವನದಲ್ಲಿ ಅದಾಗಬೇಕು, ಇದಾಗಬೇಕಂತ ತುಂಬ ಇದೆ. ಬಟ್ ಆದರೂ ಯಾವುದಕ್ಕೂ ನನ್ನ ಬ್ರೈನು ಹೆಲ್ಪ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಪ್ರತಿದಿನ 1 ಗಂಟೆ ಧ್ಯಾನ ಮಾಡಬೇಕು. ಇದನ್ನು ನೀವು ಬಿಲೀವ್ ಮಾಡಲಿ. ಯಾಕಂದರೆ ನಮ್ಮ ಬ್ರೈನಲ್ಲಿ ಲೆಫ್ಟ್ ಹ್ಯಾಂಡು, ರೈಟ್ ಹ್ಯಾಂಡ್ ಅಂತ ಇರ್ತದೆ. ಆ ಪ್ರತಿಯೊಂದು ಸೆಲ್ಸ್ ಆ್ಯಕ್ಟಿವೇಟ್ ಆದಾಗ ನಮಗೆ ಆಟೋಮೆಟಿಕ್ ಆಗಿ ನಾವು ಯಾವುದೇ ಸಬ್ಜೆಕ್ಟ್ ನಿಮಗೆ ಡಿಫಿಕಲ್ಟ್ ಅನಿಸಿದರೆ ಅದು ನಿಮಗೆ ತುಂಬ ಸರಳವಾಗುತ್ತೆ. ನಾವು ಯಾವುದು ಸಬ್ಜೆಕ್ಟು ನಮಗೆ ಇಷ್ಟ ಆಗ್ತಿರಂಗಿಲ್ಲ ಅದನ್ನು ನಾವು ಪ್ರೀತಿಯಿಂದ ಓದಬೇಕು. ಆ ಸಬ್ಜೆಕ್ಟನ್ನು ನಾವು ಪ್ರೀತಿಯಿಂದ ಓದಿದಾಗ ಪ್ರತಿಯೊಂದೂ ಸರಳ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇವತ್ತಿನ ನನ್ನ ಈ ಸಂದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ, ಕಾಲೇಜ್ ಸ್ಟೂಡೆಂಟ್ಗಳಿಗೂ, ನೀವು ಪ್ರತಿಯೊಬ್ಬರು ಜ್ಞಾನ ಮಾಡಬೇಕು. ನಿಮ್ಮ ಒಂದು ಗುರಿಯನ್ನು ನೀವು ತಲುಪಬೇಕು ಅಂತ ಹೇಳಿದ್ರೆ ಡೈಲಿ ಅರ್ಧ ಗಂಟೆ ನೀವು ಅಭ್ಯಾಸ ಮಾಡೋಕ್ಕಿಂತ ಧ್ಯಾನ ಮಾಡಿ, ಇದರಿಂದ ಸಾಧನೆ ಮಾಡಿ. ಜೈ ಹೋ ಪತ್ರಿಜಿ, ಜೈ ಹೋ ಪಿರಮಿಡ್ ಜಗತ್ ಆ್ಯಂಡ್ ಜೈ ಹೋ ಸಸ್ಯಹಾರಿ ಜಗತ್. ಜೈ ಹಿಂದ್. ನನ್ನ ಹೆಸರು ರಮೇಶ್ ಬಾಬು ಅಂತ. ನಾನು ಚಿಂತಾಮಣಿಯಿಂದ ಮೈಸೂರು ಧ್ಯಾನ ಮಹಾಯಜ್ಞಕ್ಕೆ ಬಂದಿದ್ದೀನಿ. ಸೊ ದಿಸ್ ಈಸ್ ಸೆಕೆಂಡ್ ಟೈಮ್. ಲಾಸ್ಟ್ ಇಯರ್ ಬಂದಿದ್ದೀನಿ, ಇವತ್ತು ಮೈಸೂರಿಗೆ ಬಂದಿದ್ದೀನಿ. ಈ ಒಂದು ಮೈಸೂರು ಧ್ಯಾನ ಮಹಾಯಜ್ಞ ತುಂಬ ಚೆನ್ನಾಗಿ ನಡೆಯಿತು. ಸೊ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು 20 ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ಒಂದು ಪಿರಮಿಡ್ ಕಟ್ಟಿದ್ದೀನಿ, ಧ್ಯಾನ ಪ್ರಚಾರ ಮಾಡ್ತಾಯಿದ್ದೀನಿ. ಸೊ ಹ್ಯಾಪಿಯಾಗಿ, ಆನಂದವಾಗಿ. ಸೊ ಇದರ ಜೊತೆಗೆ ನಾನು ಪತಂಜಲಿ ಯೋಗಾಭ್ಯಾಸ 25 ವರ್ಷದಿಂದ SPYSS ಯೋಗಾಭ್ಯಾಸ ಮಾಡ್ತಾಯಿದ್ದೀನಿ. ಸೊ ಆಸನ ಮಾಡೋದ್ರಿಂದ ತುಂಬ ಶಾರೀರಿಕವಾಗಿ ತುಂಬ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಆದ್ದರಿಂದ ಪ್ರತಿದಿನ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡ್ತಾ, ಸೊ ವಿಶೇಷವಾಗಿ ವೆಜಿಟೇರಿಯನ್ ರ್ಯಾಲೀಸ್ ನನ್ನ ಸರೌಂಡಿಂಗ್ಸಲ್ಲಿ ಎಲ್ಲಿದ್ದರೆ ಆ ಒಂದು ವೆಜಿಟೇರಿಯನ್ ರ್ಯಾಲೀಸನ್ನು ಅಟೆಂಡ್ ಮಾಡ್ತೀನಿ. ಸೊ ಈ ಒಂದು ಮೈಸೂರು ಧ್ಯಾನ ಮಹಾಯಜ್ಞ ಆರ್ಗನೈಸ್ ಮಾಡಿರೋ ಎಲ್ಲರಿಗೂ ತುಂಬ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.